ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂತಹ ಜಿಯೋಗ್ರಫಿ ಪ್ರಶ್ನೆ 3 SDA 2026 ಅಲ್ಲಿ ನಡೆದಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಪ್ರಶ್ನೋತ್ತರ. ಇದು ನೋಡಿ, ಈ ಪ್ರಶ್ನೋತ್ತರದಲ್ಲಿ ಹೇಗಿದೆ ಅಂತಂದ್ರೆ, ಪರಿಸರ ಸಂರಕ್ಷಣಾ ಕಾಯ್ದೆಗಳ ಬಗ್ಗೆ ಈ ಪ್ರಶ್ನೆನ ಕೇಳಿದ್ರು. ಬಹಳಷ್ಟು ಜನರಿಗೆ ಅನ್ಸುತ್ತೆ ಇಂಥ ಡೀಪೆಸ್ಟ್ ಕ್ವಶನ್ಸ್ ಬಹಳ ಓಲ್ಡ್ ಪ್ಯಾಟರ್ನ್ ಯಾಕೆ ಕೇಳಿದ್ರು ಅಂತ. ಪ್ರಶ್ನೆ ಕೇಳಿರೋದು ಇದು ಕರೆಂಟ್ ಅಫೇರ್ಸ್ ಮೇಲೆ ನಿಮ್ಗೆ ಆಪರೇಟ್ ಆಗಿದೆ. 2024ರಲ್ಲಿ ಮಾಲಿನ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಹೊಸ ತಿದ್ದುಪಡಿಯನ್ನ ಕೇಂದ್ರ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳಿಗಾಗಿ ಅನುಮೋದನೆ ಮಾಡಿದ್ರು. ಜೊತೆಗೆ ಈ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಮತ್ತು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಕಸ ವಿಲೇವಾರಿ ಬಗ್ಗೆ ಒಂದು ಹೊಸ ಅನುಮೋದನೆಗಳು ಬಂತು. ಆ ಒಂದು ಅನುಮೋದನೆ ಕಾಯ್ದೆಯಾದ ಮೇಲೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಬೇಸ್ಡ್ ಪ್ಲಸ್ ಜಿಯೋಗ್ರಫಿಕಲ್ ಬೇಸ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇದಷ್ಟೇ ಅಲ್ಲ, ನಿಮ್ಗೆ ಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನ ಮಾಡಲಾಗಿತ್ತು, ಅದನ್ನ ತುಂಬಾ ಚೆನ್ನಾಗಿ ತಿಳ್ಕೋಬೇಕು. ಜೊತೆಗೆ SDA to UPSC ವರೆಗೂ ಕೂಡ ಮಾಲಿನ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ಏನ್ ಪ್ರಶ್ನೆಗಳು ಕೇಳಿದ್ದಾರೆ ಈ ಹಿಂದೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಜೊತೆಗೆ ಭಾರತದಲ್ಲಿ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಯಾವ ಕಾಯ್ದೆಗಳನ್ನ ಭಾರತದಲ್ಲಿ ಜಾರಿಗೆ ತರಲಾಯ್ತು, ಫಸ್ಟ್ ಭಾರತದಲ್ಲಿ ಜಾರಿಗೆ ತಂದಿರತಕ್ಕಂತಹ ಪರಿಸರ ಸಂರಕ್ಷಣಾ ಕಾಯ್ದೆಗಳು ಯಾವ್ದ್ಯಾವ್ದು, ಮತ್ತೆ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ತಂದಂತಹ 1974ನ ಆಕ್ಟ್ ಭಾರತದಲ್ಲಿ ಯಾವ್ಯಾವ ಮೂಲಗಳನ್ನ ಬದಲಾಯಿಸಿತು, ಈ ಎಲ್ಲ ಪ್ರಶ್ನೆಗಳ ಒಂದು ಅದ್ಭುತವಾದಂತ ವಿವರಣೆ ಈ ವಿಡಿಯೋದಲ್ಲಿದೆ. ಬನ್ನಿ, ಪ್ರಶ್ನೆ ಹೇಗಿದೆ ಅದರ ಮುಂದುವರಿದಂತ ಪೂರ್ಣ ಭಾಗವನ್ನ ನಿಮಗೆ ಇದರಲ್ಲಿ ಹೇಳ್ತೀನಿ. SDA 2026ನ ಜಿಯೋಗ್ರಫಿ ಒಂದು ಪ್ರಶ್ನೆ ಸುದೀರ್ಘ ವಿವರಣೆಯಲ್ಲಿ ಇವತ್ತು ನೋಡೋಣ. ಪರಿಸರ ಸಂರಕ್ಷಣಾ ಕಾಯ್ದೆಗಳು, ಎನ್ವಿರಾನ್ಮೆಂಟಲ್ ಲಾಸ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ಸ್ ಇನ್ ಇಂಡಿಯಾ ಪ್ರಶ್ನೆ 3 ಇವತ್ತು ನೋಡೋಣ. ಇಂಥ ಅದ್ಭುತವಾದ ವಿಡಿಯೋಗಳನ್ನು ಮಾಡ್ತದೆ ಅಂದ್ರೆ ಅದು ಸ್ಫೂರ್ತಿ ಅಕಾಡೆಮಿ. ಕಾಣ್ತಾ ಇರೋ QR ಕೋಡ್ ನ ಮರಿಬೇಡಿ. ಸೊ ಬನ್ನಿ, ಪ್ರಶ್ನೆ ಈ ತರ ಕೊಟ್ಟಿದ್ದು ನೋಡಿ. ಪ್ರಶ್ನೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಕ್ವಶನ್ಸ್ ಇದಾಗಿತ್ತು. ಅದರಲ್ಲೂ ಕೂಡ ಹೊಂದಿಸಿ ಬರೀರಿ ವಿಚಾರದಲ್ಲಿ ಈ ಪ್ರಶ್ನೆ ಕೊಟ್ಟಿದ್ದಾನೆ ನೋಡಿ. ಹೀಗಿದೆ: ಪರಿಸರ ಸಂರಕ್ಷಣಾ ಕಾಯ್ದೆ, ಆಮೇಲೆ ವಾಯು ಅಂತ ಕೊಟ್ಬಿಟ್ಟು ಮಾಲಿನ್ಯ ಪ್ರತಿಬಂಧಕ ನಿಯಂತ್ರಣ ಕಾಯ್ದೆ ಕೊಟ್ಟಿದ್ದಾನೆ, ಜಲ ಮಾಲಿನ್ಯ ಪ್ರತಿಬಂಧಕ ಹಾಗೂ ನಿಯಂತ್ರಣ ಕಾಯ್ದೆ, ಮಾಂಟ್ರಿಯಲ್ ಒಪ್ಪಂದ ಕೊಟ್ಟಿದ್ದಾನೆ. ಸೊ ನಿಮ್ಗೆ ಇಲ್ಲಿ ಕೆಳಗಡೆ 1989, 1974, 1986, 1981 ಆಪ್ಷನ್ ಬಂದ್ಬಿಟ್ಟು ನಿಮ್ಗೆ ಇದು ರೈಟ್ ಆಗುತ್ತೆ. ಯಾಕೆ ಅಂತೀರಾ? ಪರಿಸರ ಸಂರಕ್ಷಣಾ ಕಾಯ್ದೆ ಏನಿದೆಯಲ್ಲ, ಇದು 1986 ಅಲ್ಲಿ ಬಂದಂತಹ ಒಂದು ಕಾಯ್ದೆ. ಹಾಗೇನೆ ಮಾಂಟ್ರಿಯಲ್ ಒಪ್ಪಂದ ಏನಿದೆ ಅಲ್ಲ, ವಾಯು ಮತ್ತೆ ಪ್ರತಿಬಂಧಕ ಕಾಯ್ದೆ ಏನಿದೆ, ಇದು ನಮ್ಗೆ 1981 ಅಲ್ಲಿ ಬಂದಂತಹ ಕಾಯ್ದೆ ಇದು. ಅದಾದ್ಮೇಲೆ ಜಲಮಾಲಿನ್ಯ ಹಾಗೂ ಪ್ರತಿಬಂಧಕ ನಿಯಂತ್ರಣ ಕಾಯ್ದೆ ಬಂದಿದ್ದು ನಮ್ಗೆ 1974 ಅಲ್ಲಿ ಬಂದಿತ್ತು. ಆಮೇಲೆ ಮಾಂಟ್ರಿಯಲ್ ಒಪ್ಪಂದ ಏನಿದೆ, ಇದು ನಮ್ಗೆ ಓಝೋನ್ ಪದರ ಸಂರಕ್ಷಣಾ ವಿಚಾರದಲ್ಲಿ ನಡೆದಂತ ಕಾಯ್ದೆ, ಅದು 1989 ಅಲ್ಲಿ ಬಂದಿತ್ತು. ಹಾಗಾಗಿ ಇದು ನಿಮ್ಗೆ ರೈಟ್ ಆಗುತ್ತೆ. ಬನ್ನಿ ಇದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಪರಿಸರ ಸಂರಕ್ಷಣಾ ಕಾಯ್ದೆ 1986 ಏನಿದೆ, ಇದು 1986 ಮೇನಲ್ಲಿ ರಚನೆ ಮಾಡಿದ್ರು. ನವೆಂಬರ್ 19ರಂದು ಇದು ಇಡೀ ನಮ್ಮ ಭಾರತದಾದ್ಯಂತ ಅರ್ಪಿಸಲಾಯಿತು. ಬಹಳ ವ್ಯವಸ್ಥಿತವಾಗಿ ಈ ಕಾಯ್ದೆಯಲ್ಲಿ ಒಟ್ಟು 4 ಅಧ್ಯಾಯಗಳನ್ನ 26 ಭಾಗಗಳನ್ನ ಮಾಡೋದ್ರ ಮುಖಾಂತರ ಇದರ ಸಂಪೂರ್ಣವಾಗಿರ್ತಕ್ಕಂಥ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆಗಳ ಮುಖಾಂತರ ರಚನೆ ಮಾಡಿದೆ. ಯಾಕೆ ಇದನ್ನ ಮಾಡ್ಲಿಕ್ಕೆ ಅಷ್ಟೊಂದು ಪ್ರಯತ್ನ ಮಾಡಿದ್ರು ಅಂತಂದ್ರೆ, ಮಧ್ಯಪ್ರದೇಶದ ಭೂಪಾಲ್ನಲ್ಲಾದಂತ ಅತಿ ದೊಡ್ಡ ಅನಿಲ ದುರಂತ, ಈ ಅನಿಲ ದುರಂತದ ಪರಿಣಾಮವಾಗಿ ಎಲ್ಲಾ ಕಾರ್ಖಾನೆಗಳು, ಕೈಗಾರಿಕೆಗಳು ಅಥವಾ ಬೆಳೆಯುತ್ತಿರುವ ಇಂಡಸ್ಟ್ರಿಯಲೈಸೇಷನ್ಸ್ ಅನ್ನ ನಿಯಂತ್ರಣಕ್ಕೆ ತರಬೇಕು. ಸುಮ್ಮನೆ ಬೇಕಾಬಿಟ್ಟು ಏನೋ ಕೈಗಾರಿಕೆ ಮಾಡ್ತಾರೆ ಅನ್ನೋದಕ್ಕಲ್ಲ, ಅದಕ್ಕೆ ವ್ಯವಸ್ಥಿತವಾದಂತ ಒಂದು ರೂಪುರೇಷೆಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾಯ್ದೆಯನ್ನ 1986 ಅಲ್ಲಿ ರಚನೆ ಮಾಡ್ತಾರೆ. ಇದಕ್ಕೆ ಅನುಮೋದನೆ ಮಾಡುವಾಗ ಕೂಡ ನಮ್ಮ ಸಂವಿಧಾನದ ಯಾವ ಆಕ್ಟ್ ಅಂತ ಕೂಡ ಕೇಳಬಹುದು ನೋಡಿ. ಸಂವಿಧಾನದ 253ನೇ ವಿಧಿ ಅನ್ವಯ ಭಾರತ ಸರ್ಕಾರ ಈ ಪರಿಸರ ಸಂರಕ್ಷಣಾ ಕಾಯ್ದೆಯನ್ನ ಅನುಮೋದನೆ ಮಾಡ್ತು. ಉದ್ದೇಶ, ಇದನ್ನ ಮಾಡೋಕ್ಕಿಂತ ಮುಂಚೆ ಇದು ಕೇವಲ ಭೂಪಾಲ್ ಅನಿಲ ದುರಂತದೇ ಮುಖ್ಯ ಕಾರಣ ಆಗಿದ್ರೂ ಕೂಡ ಅವತ್ತಿನ ಕಾಲಕ್ಕೆ ವಿಶ್ವಸಂಸ್ಥೆಯ ಅಧೀನದಲ್ಲಿ ಸ್ಟಾಕ್ ನಲ್ಲಿ ಒಂದು ದೊಡ್ಡ ವಿಶ್ವಸಂಸ್ಥಾ ಸಮ್ಮೇಳನ ನಡೀತು. ಆ ಸಮ್ಮೇಳನದಲ್ಲಿ
ಭೂಪಾಲ್ ಅನಿಲ ದುರಂತಂತಹ ಬಹಳಷ್ಟು ದುರಂತಗಳು ವಿಶ್ವದಲ್ಲಿ ಏನಾಗಿತ್ತು ಅದೆಲ್ಲ ರೆಕಾರ್ಡ್ ಆಗಿ ಅದರ ಒಂದು ಚರ್ಚೆಯನ್ನ ನಡೆಸಿ ಆ ತೀರ್ಮಾನದಲ್ಲಿ ನಿರ್ಣಯಗಳನ್ನ ಕೈಗೊಳ್ಳಾಯಿತು. ಆ ನಿರ್ಣಯದಲ್ಲಿ ಬಹಳಷ್ಟು ಪ್ರಮುಖವಾಗಿ ವೈಜ್ಞಾನಿಕ ಕಾರಣಗಳಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನ ಅದರಲ್ಲಿ ಅನ್ವಯಿಸಿದ್ರಿಂದಾಗಿ ಆ ಕಾಯ್ದೆಯನ್ನ ಭಾರತದಲ್ಲಿ ಜಾರಿಗೆ ತರ್ತಾ ಹೋದ್ರು. ಇನ್ನು ನೆಕ್ಸ್ಟ್ ನಮ್ಮಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ, ಇದು 1981 ನಮ್ಮಲ್ಲಿ ಬಂತು ನೋಡಿ. ಈ ಕಾಯ್ದೆ 29 ಮಾರ್ಚ್ 1981 ನಲ್ಲಿ ಭಾರತದ ಸಂಸತ್ತಿನ ಅನ್ವಯ ಇದನ್ನ ಜಾರಿಗೆ ತರಲಾಯಿತು. ಇದರ ತಿದ್ದುಪಡಿ 1987 ನಲ್ಲಿ ಆಗ್ತಾ ಬಂತು. ತಿದ್ದುಪಡಿ 1987 ನಲ್ಲಿ ಆಯ್ತು ನೋಡಿ. ಮಾಲಿನ್ಯ ಎದುರಿಸಲಿಕ್ಕೆ ಭಾರತದಲ್ಲಿ ಜಾರಿಗೆ ತಂದಂತ ಮೊಟ್ಟ ಮೊದಲ ಕಾಯ್ದೆ ಇದೇ ಆಗಿದೆ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಭಾರತದಲ್ಲಿ ಮಾಲಿನ್ಯ ನಿಯಂತ್ರಣಕ್ಕೆ ತಂದಂತಹ ಮೊಟ್ಟ ಮೊದಲ ಕಾಯ್ದೆ. ಇದು ಚೆನ್ನಾಗಿ ನಮ್ಗೆ ನೆನಪಿರ್ಬೇಕು, ಯಾಕೆಂದ್ರೆ ಇಂಥವೇ ನಮ್ಗೆ ಎಕ್ಸಾಮ್ಸ್ ಗಳಲ್ಲಿ ಸ್ವಲ್ಪ ತಲೆ ಮಾಡ್ತಾವೆ. ನೆಕ್ಸ್ಟ್ ಬರೋಣ, ಜಲಮಾಲಿನ್ಯ ತಡೆಗಟ್ಟುವಿಕೆ ನಿಯಂತ್ರಣ ಕಾಯ್ದೆ 1974 ಅಲ್ಲಿ ಬಂತು ನೋಡಿ. ಇದು ಕೇಂದ್ರ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಒಂದು ಶಾಸನಬದ್ಧ ಸಂಸ್ಥೆಯಾಗಿ ಇದು ಕಾರ್ಯವನ್ನ ನಿರ್ವಹಿಸಿತ್ತು. ಕೇಂದ್ರ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಡಿಯಲ್ಲಿ ಸೆಪ್ಟೆಂಬರ್ ಇಂದ 1974ರಲ್ಲಿ ಇದನ್ನ ಜಾರಿಗೆ ತಂದ್ರು. ಇದರಲ್ಲಿ ಏನೇನು ಒಳಗೊಂಡಿದ್ವು ಅಂತಂದ್ರೆ, ಇದರಲ್ಲಿ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ಇದರ ಸಚಿವಾಲಯದ ಅಡಿಯಲ್ಲಿ ಇದನ್ನ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಈ ಕಾಯ್ದೆಯನ್ನ ರೂಪಿಸಲಾಗಿತ್ತು. ಇದರ ತಿದ್ದುಪಡಿಗಳು 1978 ಅಲ್ಲಾಗಿದೆ, 1988 ಅಲ್ಲೂ ಕೂಡ ಇದು ಆಗಿದೆ. ಯಾಕೆ ಈ ಪ್ರಶ್ನೆ ಕೇಳಿದ್ದಾರೆ ಗೊತ್ತಾ ಇತ್ತೀಚೆಗೆ ಇದನ್ನ ಎಕ್ಸಾಮ್ಸ್ಗೆ ಅಂದ್ರೆ, ಇದೇ ನಿಮ್ಗೆ ಕರೆಂಟ್ ಅಫೇರ್ಸ್. 2024ರಲ್ಲಿ ಜಲಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯನ್ನ ಖಚಿತಪಡಿಸಿಕೊಳ್ಳಿಕ್ಕೆ ಇತ್ತೀಚೆಗೆ ಹಲವು ಬದಲಾವಣೆಗಳನ್ನ ಕೇಂದ್ರ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಡಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿ ಅದಕ್ಕೆ ರೂಪುರೇಷೆಗಳನ್ನು ತಂದ್ರು. ಹಾಗಾಗಿ ಇದು ನಮ್ಗೆ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಈ ಪ್ರಶ್ನೆಯನ್ನ ಕೇಳಿದ್ರು. ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1974. ನೆಕ್ಸ್ಟ್ ಇನ್ನೊಂದು ಕಾಯ್ದೆ ಯಾವ್ದಪ್ಪ ಅಂದ್ರೆ, ಜಲಮಾಲಿನ್ಯ ತಡೀಲಿಕ್ಕಾಗಿ ಅಂತಾರಾಷ್ಟ್ರೀಯ ಪ್ರಯತ್ನಗಳು ಯಾವ್ಯಾವ ನಡೆದಿದ್ದಾವೆ ಅಂತ ಕೂಡ ನೋಡೋಣ ನೋಡಿ. ಜಲಮಾಲಿನ್ಯವನ್ನ ತಡಿಲಿಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಸ್ಟ್ ಬಂದಿದ್ದು 1972 ಶುದ್ಧ ನೀರಿನ ಕಾಯ್ದೆ, ಫ್ರೆಶ್ ವಾಟರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಕರಿತೀವಿ. ಅದು ಕೂಡ ಜಾರಿಗೆ ಬಂದಿತ್ತು. 1974ರಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಕಾಯ್ದೆ, ಇದು USA ನವರು ಡೆವಲಪ್ಮೆಂಟ್ ಮಾಡಿದ್ರು. ಅದನ್ನ ವಿಶ್ವಸಂಸ್ಥೆ ಅಂಡರ್ ಅಲ್ಲಿ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ತೆಗೆದುಕೊಂಡು ಬಂದ್ರು. ನೆಕ್ಸ್ಟ್ ನಮ್ಗೆ 1986 ವಿಚಾರ ತುಂಬಾ ಇಂಪಾರ್ಟೆಂಟ್. 76 ವಿಚಾರ, ಈ 76 ಅಲ್ಲಿ ಏನ್ ಮಾಡಿದ್ರು, ಸ್ನಾನ ಮಾಡಿದಂತ ಅಂದ್ರೆ ಗೃಹ ಬಳಕೆಯಿಂದ ಮಾಡಿದಂತಹ ಅದರ ನೀರಿನ ನಿರ್ವಹಣೆ ಮಾಡಬೇಕು ಅಂತ ಇಡೀ ಯುರೋಪ್ ಖಂಡದಲ್ಲಿ ಯುರೋಪಿಯನ್ ಯೂನಿಯನ್ ದೊಡ್ಡ ಮಟ್ಟದಲ್ಲಿ ಇದನ್ನ ಒತ್ತಾಯ ಮಾಡಿದ್ವು. ಹಾಗೆ ಮುಂದುವರಿದಂತೆ 1978 ಅಲ್ಲಿ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, 1978 ಅಲ್ಲಿ ಹಡಗುಗಳಿಂದ ಸಮುದ್ರಗಳಲ್ಲಾಗ್ತಾ ಇರ್ತಕ್ಕಂಥ ಮಾಲಿನ್ಯವನ್ನ ತಡೆಗಟ್ಟಲಿಕ್ಕಾಗಿನೇ ಇಲ್ಲಿ MARPOL ಅಂತ ಕರಿತೀವಿ, ಮಾರ್ಪೋಲ್ ಸಮಾವೇಶಗಳನ್ನು ನಡೆಸೋದ್ರ ಮುಖಾಂತರ ನಮ್ಮಲ್ಲಿ ಸಮುದ್ರಗಳ ಮೇಲಿನ ಹಡಗುಗಳ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ತಯಾರು ಮಾಡಿದ್ರು. ನೆಕ್ಸ್ಟ್ 1982 ಸಮುದ್ರ ಕಾನೂನಿನ ಕುರಿತಾದ ವಿಶ್ವಸಂಸ್ಥೆ ಸಮಾವೇಶ ನಡೀತು. ಅದರಲ್ಲಿ 120ಕ್ಕಿಂತ ಅಧಿಕ ದೇಶಗಳು ಭಾಗವಹಿಸಿದ್ವು. ಹೀಗೆ ಭಾಗವಹಿಸೋದ್ರ ಮುಖಾಂತರವಾಗಿ ಏನ್ ನಮ್ಮಲ್ಲಿ ಪೆಟ್ರೋಲಿಯಂ ಉತ್ಪಾದನೆಯಿಂದ ಏನು ಸಮುದ್ರಗಳಲ್ಲಿ ಮಾಲಿನ್ಯ ಮಾಡ್ತಾ ಇದ್ರು ಅದನ್ನ ತಡೆಗಟ್ಟೋದಕ್ಕೆ ಮುಂದಾದ್ರು. ಹಾಗೆ ತಡೆಗಟ್ಟಿದ ಪರಿಣಾಮವೇ ಇವತ್ತು ಆ ಪೆಟ್ರೋಲಿಯಂನ ಉಪ ಉತ್ಪನ್ನಗಳ ಒಂದು ವ್ಯವಸ್ಥೆ ಇವತ್ತು ತಿನ್ನುವ ಎಣ್ಣೆಯಲ್ಲಿಯೂ ಕೂಡ ಮಿಕ್ಸ್ ಆಗೋ ಲೆವೆಲ್ಗೆ ತಗೊಂಡ್ಬಂದಿದ್ದು ಇದೇ ಒಂದು ವ್ಯವಸ್ಥೆ. ನೆಕ್ಸ್ಟ್ 1998 ಒಪ್ಸಾರ್ ಸಮಾವೇಶ ಅಂತ ಕರಿತೀವಿ. ಒಪ್ಸಾರ್ ಸಮಾವೇಶದಲ್ಲಿ ಈಶಾನ್ಯ ಅಟ್ಲಾಂಟಿಕ್ ಸಮುದ್ರ ಪರಿಸರ ಸಂರಕ್ಷಣಾ ಕಾಯ್ದೆ ಕೂಡ ಜಾರಿಗೆ ತಂತು ನೋಡಿ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಲಮಾಲಿನ್ಯ ತಡಿಲಿಕ್ಕೆ ನಡೆದಂತಹ ಅಂತಾರಾಷ್ಟ್ರೀಯ ಮಟ್ಟದ ಪ್ರಯತ್ನಗಳು ಇದಾಗಿತ್ತು. ನೆಕ್ಸ್ಟ್ ಮಾಂಟ್ರಿಯಲ್ ಅಗ್ರಿಮೆಂಟ್ ಬರೋಣ. ಮಾಂಟ್ರಿಯಲ್ ಒಪ್ಪಂದ 1989 ಜನವರಿ 1ರಿಂದ ಈ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ. ಇಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಒಪ್ಪಿಕೊಂಡು ಮಾಡಿದಂತಹ ಓಝೋನ್ ಪದರು ಸಂರಕ್ಷಣೆ ಮತ್ತು ವಿನ್ಯಾಸಗೊಳಿಸಲಾಗಿರ್ತಕ್ಕಂಥ ಕಾಯ್ದೆ. ನಿಮ್ಗೆಲ್ಲ ಗೊತ್ತಿದೆ,
ಏನು CFCಗಳ ಬಿಡುಗಡೆಯಿಂದಾಗಿ ಓಝೋನ್ ಪದರದಲ್ಲಿ ಕೆಲವು ರಂಧ್ರಗಳು ಅಂತ ಕರಿತೀವಿ. ರಂಧ್ರಗಳಂದ್ರೆ ಆ ಭಾಗದಲ್ಲಿ ಅನಿಲಗಳ ಒಂದು ಉರಿಯುವಿಕೆಯಾಗಿ ಆ ಭಾಗ ಖಾಲಿ ಇತ್ತು. ಅಂತಹ ಅನಿಲಗಳನ್ನ ಫಿಲ್ ಮಾಡುವಂತ ಕಾರ್ಯಕ್ರಮ ಮಾಡಿದ್ರು. ಓಝೋನ್ಗೆ ಈ CFCಗಳನ್ನ ಬಿಡುಗಡೆ ಮಾಡೋದನ್ನ ತಡೆಯುವಂತ ಪ್ರೋಗ್ರಾಮ್ ಮಾಡಿದ್ರು. ಅದು ಈಗ ಸಕ್ಸಸ್ ಆಗಿದೆ. ಅದನ್ನ ಮಾಡೋದಕ್ಕೋಸ್ಕರ ಏನಾಯ್ತು, ಅಲ್ಲ ಮಾಡದೇ ಇದ್ರೆ ಏನಾಗ್ತಿತ್ತು, ಫಸ್ಟ್ ಮಾಡದೇ ಇದ್ರೆ ಅಲ್ಲಿಂದ ಸೂರ್ಯನಿಂದ ಬರ್ತಕ್ಕಂಥ ನೇರವಾದ ಕಿರಣಗಳು ಭೂಮಿಗೆ ತಲುಪ್ತಾ ಇತ್ತು. ಹೀಗೆ ತಲುಪೋದ್ರಿಂದ ಚರ್ಮದ ಕ್ಯಾನ್ಸರ್ ಅಂತ ಕರಿತೀವಿ, ಓಕೆ, ಸ್ಕಿನ್ ಕ್ಯಾನ್ಸರ್ ನಂತ ಕಾಯಿಲೆಗಳು ಹೆಚ್ಚಾಗ್ತಾ ಇತ್ತು. ಅದನ್ನ ತಡೆಗಟ್ಟೋದಕ್ಕೋಸ್ಕರ ಈ ಕ್ರಮವನ್ನ ಮಾಡಿದ್ರು. 1990 ಇದರ ಮೊದಲ ತಿದ್ದುಪಡಿ ವ್ಯವಸ್ಥೆ ಕೂಡ ನಮ್ಮಲ್ಲಿ ನಡೀತಾ ಬಂತು. 1990ಕ್ಕೆ ಲಂಡನ್ ನಲ್ಲಿ ತಂದ್ರು. 1992 ಕೋಪನ್ ಹ್ಯಾಗನ್ ನಲ್ಲಿ, 1995 ವಿಯೆನ್ನಾದಲ್ಲಿ, 1997 ಮ್ಯಾಂಟ್ರಿಯಲ್ ಅಲ್ಲಿ, 1999 ಬೀಜಿಂಗ್ ಅಲ್ಲಿ, 2007 ಮ್ಯಾಂಟ್ರಿಯಲ್, ಮತ್ತೆ 2016 ಕಿಗಾಲಿನಲ್ಲಿ, 2018 ಕ್ಯೂಟೋ ಪ್ರೋಟೋಕಾಲ್ ಅಂತ ಕರಿತೀವಲ್ಲ ಜಪಾನ್ ಅಲ್ಲಿ ಕೂಡ ನಡೀತು. ಹಾಗಾಗಿ ಇವೆಲ್ಲ ಓಝೋನ್ ಪದರ ಸಂರಕ್ಷಣೆಗಾಗಿ ನಡೆದಿರ್ತಕ್ಕಂಥ ಒಂದು ಹೋರಾಟ ಆಗಿತ್ತು. ಉದ್ದೇಶ ನಾನು ನಿಮ್ಗೆ ಹೇಳಿದೆ, CFC ಅಂತ ಕರಿತೀವಿ, ಕ್ಲೋರೋಫೋರೋ ಕಾರ್ಬನ್ ನ ನಿರ್ಮೂಲನೆ ಮತ್ತು ನಿರ್ವಹಣೆ ಮಾಡೋಕ್ಕೋಸ್ಕರ ಇದನ್ನ ತಂದ್ರು. ಇನ್ನ ಅಂತಾರಾಷ್ಟ್ರೀಯ ಮಟ್ಟದ ವನ್ಯಜೀವಿ ಕಾಯ್ದೆಗಳು ಯಾವ್ಯಾವ ಇದಾವೆ ಅಂತ ನೋಡೋಣ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972, ಇದರಿಂದನೇ ನಮ್ಮ ಭಾರತದಲ್ಲಿ ರಿಸರ್ವರ್ ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ ನಾವು ಇಲ್ಲಿಂದನೇ. ನೆಕ್ಸ್ಟ್ ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಇದೆ. ಅದಾದ್ಮೇಲೆ ನಮ್ಗೆ 1986 ಇದು ಗಂಗಾ ಕ್ರಿಯಾ ಯೋಜನೆ ಮುಖಾಂತರವಾಗಿ ಮೊದಲ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಗಂಗಾ ಶುದ್ಧೀಕರಣ ಅಂತ ಮತ್ತೊಂದು ಪ್ರೋಗ್ರಾಮ್ ಕೂಡ ಮಾಡಿದ್ವಿ. ನೆಕ್ಸ್ಟ್ ರಾಷ್ಟ್ರೀಯ ಜಲ್ ನೀತಿ ತಂದ್ವಿ 1987. ಸಾರ್ವಜನಿಕ ಹೊಣೆಗಾರಿಕೆ ವಿಮಾ ಕಾಯ್ದೆ 1991 ನಲ್ಲಿ ಬಂತು. ಮರುಬಳಕೆ ಪ್ಲಾಸ್ಟಿಕ್ ಉತ್ಪಾದನೆ ಮತ್ತು ಬಳಕೆ ನಿಯಮಗಳು 1999 ಅಲ್ಲಿ. ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಸಂರಕ್ಷಣೆಗಾಗಿ 2001 ಕಾರ್ಯಕ್ರಮವನ್ನ ಮಾಡಿದ್ವಿ. ಹೀಗೆ ಮಾಡ್ತಾ ಮಾಡ್ತಾ ಮುಂದುವರೆದು ಬ್ಯಾಟರಿಗಳ ನಿರ್ವಹಣೆ, ಅಂದ್ರೆ ಬೇಕಾಬಿಟ್ಟಿ ಬಳಸ್ತಾ ಇದ್ದಂತಹ ಒಂದು ಬ್ಯಾಟರಿಗಳ ಬಳಕೆ ಮತ್ತು ಅವುಗಳ ತ್ಯಾಜ್ಯಗಳ ನಿರ್ವಹಣೆಗಾಗಿ ಇದನ್ನು ಮಾಡಿದ್ರು. ಜೀವ ವೈವಿಧ್ಯತಾ ಕಾಯ್ದೆ, ಬಯೋಡೈವರ್ಸಿಟಿ ಪ್ರೋಗ್ರಾಮ್ಸ್ ಕೂಡ ನಮ್ಮಲ್ಲಿ ಬಂದದ್ದು 2002ರಿಂದ. ಅಪಾಯಕಾರಿ ತ್ಯಾಜ್ಯ ತಿದ್ದುಪಡಿ ನಿಯಮಗಳು, ಅಂದ್ರೆ ಮೆಡಿಕಲ್ ಅಲ್ಲಿ ಬಳಸ್ತಕ್ಕಂತಹ ಅನೇಕ ಕೆಮಿಕಲೈಸ್ಡ್ ಪ್ಲಸ್ ಸಿರಂಜ್ ಈ ತರದನ್ನ ಕರೆಕ್ಟ್ ಆಗಿ ವಿಲೇವಾರಿ ಮಾಡಬೇಕು ಅಂತೇಳಿ 2003ರಲ್ಲಿ ತಿದ್ದುಪಡಿ ಕಾಯ್ದೆ ತಂದ್ರು. ಪರಿಸರ ಪರಿಣಾಮ ಮೌಲ್ಯಮಾಪನ ಅಧಿಸೂಚನಾ ಕಾಯ್ದೆ 2006ರಲ್ಲಿ ಬಂತು. ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ 2010ರಲ್ಲಿ. ತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನ ಮತ್ತೆ ಪರಿಷ್ಕೃತಗೊಳಿಸಿದ್ವಿ 2016ರಲ್ಲಿ. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಮತ್ತೆ ಎಲೆಕ್ಟ್ರಾನಿಕ್ ತ್ಯಾಜ್ಯಗಳ ನಿರ್ವಹಣೆ ಮಾಡುವಂತ ಕ್ರಮಗಳು ತಂದು. ಇವೆಲ್ಲ ನಮ್ಮಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಜಾರಿಗೆ ತಂದಂತಹ ಅನೇಕ ಕಾಯ್ದೆಗಳೇ ಆಗಿದ್ದಾವೆ. ಇಂಥ ಕಾಯ್ದೆಗಳ ಮೂಲಕ ಭಾರತದಲ್ಲಿ ನಿಯಂತ್ರಣ ತರುವಂತ ಕೆಲಸ ನೋಡಿ. UPSC ನಲ್ಲಿ ಈ ತರದೊಂದು ಪ್ರಶ್ನೆ ಕೇಳಿದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರ ಸಂರಕ್ಷಣಾ ಕಾಯ್ದೆ 1986 ಅಡಿಯಲ್ಲಿ ರಚಿಸಲ್ಪಟ್ಟಿದೆ? ಇದು 2022 UPSCಯ ಪ್ರಶ್ನೆ. ಕೇಂದ್ರ ಜಲ ಆಯೋಗ, ಕೇಂದ್ರೀಯ ಅಂತರ್ಜಲ ಮಂಡಳಿ, ಕೇಂದ್ರೀಯ ಅಂತರ್ಜಲ ಪ್ರಾಧಿಕಾರ, ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ ಅಂತ ಕೇಳಲಾಗಿತ್ತು. ಸೊ ಆನ್ಸರ್ ಬಂದ್ಬಿಟ್ಟು ನೋಡಿ, ಪ್ರಿಲಿಮ್ಸ್ಗೆ ಬಹಳ ಅದ್ಭುತವಾದ ಪ್ರಶ್ನೆ ಕೇಳಿದ್ರು. ಅದೇ ಕೇಂದ್ರೀಯ ಅಂತರ್ಜಲ ಪ್ರಾಧಿಕಾರ. ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಕೇಂದ್ರೀಯ ಅಂತರ್ಜಲ ಮಂಡಳಿ ಕೂಡ ನಮ್ಮಲ್ಲಿ ಕಂಡು ಬರ್ತದೆ. ಈ ಕೇಂದ್ರೀಯ ಅಂತರ್ಜಲ ಮಂಡಳಿ ಏನಿದೆ, ಇದು ಪ್ರಮುಖವಾಗಿ ನೀವು ನೋಡ್ಬೋದು, ಇದು ಭಾರತದ ಸಚಿವಾಲಯ, ಅದರಲ್ಲೂ ಕೂಡ ಕೃಷಿ ಸಚಿವಾಲಯದ ಅಂಡರಲ್ಲಿ ಬರುತ್ತೆ. ಇದರಲ್ಲಿ ಒಟ್ಟು 4 ವಿಭಾಗಗಳನ್ನು ನೋಡ್ತೀವಿ. ಅದರಲ್ಲಿ ಸುಸ್ಥಿರ ನಿರ್ವಹಣೆ ಮತ್ತು ಸಂಪರ್ಕ, ಸಮೀಕ್ಷೆ ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣೆ, ಪರಿಶೋಧನಾ ಕೊರೆಯುವಿಕೆ ಮತ್ತು ಸಾಮಗ್ರಿಗಳ ನಿರ್ವಹಣೆ, ನೀರಿನ ಗುಣಮಟ್ಟ ಮತ್ತು ತರಬೇತಿ ಹಾಗೂ ತಂತ್ರಜ್ಞಾನ ವರ್ಗಾವಣೆ, ಈ 4 ವಿಭಾಗಗಳನ್ನ ಇದು ಹೊಂದಿರತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಜೊತೆಗೆ ಇತ್ತೀಚೆಗೆ ನೋಡಿ, ರಾಜೀವ್ ಗಾಂಧಿ ರಾಷ್ಟ್ರೀಯ ಅಂತರ್ಜಲ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆ 1977 ಅಲ್ಲಿ ರಾಯ್ಪುರ ಛತ್ತೀಸ್ಗಢದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ನೋಡಿ, ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ನಿಮ್ಗೆ ಕೇಂದ್ರೀಯ ಅಂತರ್ಜಲ ಪ್ರಾಧಿಕಾರದ ಬಗ್ಗೆ ಕೇಳಿರ್ತಕ್ಕಂಥದ್ದು, ಇದು ಕೂಡ ನಿಮ್ಗೆ ನೆನಪಿರ್ಲಿ.
ನೆಕ್ಸ್ಟ್ ಪರಿಸರ ಸಂರಕ್ಷಣಾ ಕಾಯ್ದೆ ಬಗ್ಗೆ 2019ರಲ್ಲಿ ಕೇಳಿರೋ ಪ್ರಶ್ನೆ ಹಿಂಗಿದೆ ನೋಡಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 2019 UPSC ಪ್ರಶ್ನೆ. ಪರಿಸರ ಸಂರಕ್ಷಣಾ ಕಾಯ್ದೆ 1986 ಭಾರತ ಸರ್ಕಾರಕ್ಕೆ ಈ ಕೆಳಗಿನ ಅಧಿಕಾರಗಳನ್ನು ನೀಡುತ್ತದೆ. ನೋಡಿ, ಅಧಿಕಾರದಲ್ಲಿ ಒಂದು ಹೇಳಿಕೆ ಏನಿದೆ, ಪರಿಸರ ಸಂರಕ್ಷಣಾ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯು ಅವಶ್ಯಕತೆ ಮತ್ತು ಅದನ್ನ ತಡೆಯುವ ಕಾರ್ಯವಿಧಾನ ಮತ್ತು ವಿಧಾನಗಳನ್ನು ತಿಳಿಸುತ್ತದೆ ಅಂತಿದೆ. ವಿವಿಧ ಮೂಲಗಳಿಂದ ಪರಿಸರ ಮಾಲಿನ್ಯಕಾರಕ ಹೊರಸೂಸುವಿಕೆ ಅಥವಾ ವಿಸರ್ಜನೆ ಮಾನದಂಡಗಳನ್ನು ನಿಗದಿಪಡಿಸಿದೆ. ಎರಡು ಕೇಳಿದ್ರು, ಇವುಗಳಲ್ಲಿ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂದ್ರೆ ಎರಡನೇ ಹೇಳಿಕೆ ಮಾತ್ರ ಸರಿ. ಒಂದನೇ ಹೇಳಿಕೆ ಏನಾಗಿದೆ ಅಂದ್ರೆ ಇಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆ ಅಂತಿದೆಯಲ್ಲ, ಇದು ನಮ್ಗೆ ಇಲ್ಲಿ ರಾಂಗ್ ಆಗತ್ತೆ. ಯಾಕೆಂದ್ರೆ ಭಾರತ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕಾಯ್ದೆಯಲ್ಲಿ ಅದನ್ನ ರಿಸರ್ಚ್ ಬೋರ್ಡಿಗೆ ವಹಿಸಲಾಗಿತ್ತು. ಅದರ ಅವಶ್ಯಕತೆ, ತಡೆಯುವಾದ ಕಾರ್ಯವಿಧಾನ, ಎಲ್ಲ ಸಂಶೋಧನಾ ವಿಚಾರಗಳನ್ನು ಅದಕ್ಕೆ ವಹಿಸಲಾಗಿತ್ತು. ಪ್ರೈವೇಟೈಸೇಷನ್ಸ್ ಇಲ್ಲಿ ಅವಶ್ಯಕತೆ ಇರಲಿಲ್ಲ. ಈ ತರದ ಅದ್ಭುತವಾದ ಪ್ರಶ್ನೆಗಳು ನಿಮ್ಗೆ UPSC ನಲ್ಲಿ ಕೂಡ ಕೇಳಿದ್ದಾರೆ. ಆ ಕೆಲಸಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಚಯ ನಿಮಗೆ ಮಾಡಿದ್ದೀನಿ. ಹಾಗಾಗಿ ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡಿ ಈ ಚಾನಲ್ಗೆ ಒಂದಿಷ್ಟು ಹೆಲ್ಪ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಕಾಣ್ತಾ ಇರೋ ಗೂಗಲ್ ಪೇ ನಂಬರ್ ಇದೆ 9900599186ಗೆ ನೀವು ಈ ಪೇ ಮಾಡೋದ್ರ ಮುಖಾಂತರವಾಗಿ ಈ ಚಾನಲ್ನ ಬಿಗ್ಗೆಸ್ಟ್ ಲೆವೆಲ್ಗೆ ಬೆಳೆಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್ ರಮೇಶ್. ಥ್ಯಾಂಕ್ ಯು ಸ್ನೇಹಿತರೆ. ಇಂಥ ಉತ್ತಮವಾಗಿರ್ತಕ್ಕಂತಹ ಪ್ರಶ್ನೋತ್ತರಗಳಿಗೆ ಮತ್ತೆ ಭೇಟಿ ಕೊಡಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು.